Hi, welcome to online English class. In this class, we will discuss one of the most interesting topic, that is To Dear, written by Count Leo Tolstoy. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಅವಧಿಯಲ್ಲಿ ನಾವು ಲಿಯೋ ಟಾಲ್ಸ್ಟಾಯ್ ಅವರು ಬರೆದಂತಹ ಟು ಡಿಯರ್ ಎಂಬ ಪಾಠದ ಬಗ್ಗೆ ಅಭ್ಯಾಸಿಸೋಣ. ಸೊ ಈ ಒಂದು ಟೈಟಲ್, ಈ ಕಥೆಯ ಒಂದು ಶೀರ್ಷಿಕೆ ಟು ಡಿಯರ್ ಅಂದರೆ ಏನಪ್ಪ? ಡಿಯರ್ ಅಂದರೆ ನೀವು ಎಲ್ಲ ತಿಳಿದಿರೋ ಹಾಗೆ ಎಲ್ಲರೇನಂತ ತಿಳ್ಕೊತೀವಿ, ಆತ್ಮೀಯ, ತುಂಬ ಆತ್ಮೀಯ ಅಂತ ತಿಳ್ಕೊತೀವಿ. ಆದರೆ ಈ ಪಾಠದಲ್ಲಿ ಟು ಡಿಯರ್ ಅಂದರೆ ಇದರ ಅರ್ಥ ಇಟ್ ಮೀನ್ಸ್ ಟು ಎಕ್ಸ್ಪೆನ್ಸಿವ್, ಬಹಳ ಬೆಲೆ ಬಾಳುವಂಥದ್ದು ಅಂತ ಇದರ ಅರ್ಥ ಆಗುತ್ತೆ. ಹಾಗಾದರೆ ಏನಿದು ಟು ಎಕ್ಸ್ಪೆನ್ಸಿವ್ ಅನ್ನೋದು ನಾವು ಇಲ್ಲಿ ಎಳೆಯಾಗಿ ಡಿಸ್ಕಸ್ಸನ್ನು ಮಾಡೋಣ. ಬಿಫೋರ್ ವಿ ಗೋಯಿಂಗ್ ಟು ಸ್ಟಾರ್ಟ್ ಅ ಲೆಸನ್, ವಿ ಜಸ್ಟ್ ಸಿ ಅಬೌಟ್ ದಿ ಆಥರ್. Count Leo Tolstoy was born in the year of 1828. He is a Russian writer who primarily wrote novels and short stories. Tolstoy is a master of realistic fiction and is widely considered as one of the world's greatest novelists. He is best known for two long novels, that War and Peace, published in 1869, and Anna Karenina, published in 1877. My dear students, ಈ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ರಷ್ಯಾ ದೇಶದಲ್ಲಿ ಜನಿಸ್ತಾರೆ. ಬೇಸಿಕಲಿ ಹೀಸ್ ಫ್ರಮ್ ರಷ್ಯಾ, ಹೂ ಪ್ರೈಮರ್ಲಿ ರೋಟ್ ನಾವೆಲ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್. ಇವರು ಹಲವಾರು ಶಾರ್ಟ್ ಸ್ಟೋರೀಸ್ ಅಂದರೆ ಸಣ್ಣ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಮತ್ತು ನಾವೆಲ್ಸ್ ಅಂದರೆ ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಟಾಲ್ಸ್ಟಾಯ್ ಈಸ್ ಅ ಮಾಸ್ಟರ್ ಆಫ್ ರಿಯಲಿಸ್ಟಿಕ್ ಫಿಕ್ಷನ್. ಟಾಲ್ಸ್ಟಾಯ್ ಅವರು ಈಸ್ ಅ ಮಾಸ್ಟರ್ ಆಫ್ ರಿಯಲಿಸ್ಟಿಕ್ ಫಿಕ್ಷನ್ ಅಂದರೆ ಏನು, ರಿಯಾಲಿಟಿ ಇರುವಂತಹ ಒಂದು ವಿಷಯ. ಅಂದರೆ ಇವರು ಬರೆಯುವಂತಹ ಮೇನ್ ಥೀಮ್ಸ್, ಇವರು ಬರೆದಂಥ ಎಲ್ಲ ನಾವೆಲ್ಗಳ ಮೇನ್ ಥೀಮ್ ಏನಪ್ಪ ಅಂದರೆ ರಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂಸ್, and is widely considered as one of the world's greatest novelist. ಇವರನ್ನು ನಾವು ಇಡೀ ಜಗತ್ತಿನಲ್ಲೇ ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲಿಸ್ಟ್ ಅಂತ ಕರೀತಾರೆ. ಯಾಕಂದರೆ ಹಿ ಹ್ಯಾಸ್ ರಿಟರ್ನ್ ಅ ಗ್ರೇಟ್ ನಾವೆಲ್ಸ್ ಆ್ಯಸ್ ವೆಲ್ ಆಸ್ ಹಿ ಹ್ಯಾಸ್ ರಿಟರ್ನ್ ಅ ಗ್ರೇಟ್ ಡ್ರಾಮಾಸ್. ಹಿ ಈಸ್ ಬೆಸ್ಟ್ ನೌನ್ ಫಾರ್ ಟೂ ಲಾಂಗ್ ನಾವೆಲ್ಸ್. ಇವರು ಒಂದು ಜಗತ್ತಿನಲ್ಲಿಯೇ ಅತ್ಯಂತ ಒಂದು ಎರಡು ಪ್ರಮುಖವಾದಂಥ ನಾವೆಲ್ಗಳನ್ನು, ಟೂ ಲಾಂಗ್ ನಾವೆಲ್ಸ್, ಅತ್ಯಂತ ದೊಡ್ಡದಾದಂಥ ನಾವೆಲ್ಸ್ಗಳನ್ನು ಬರೆದಿದ್ದಾರೆ. ಅವು ಯಾವುದಪ್ಪ ಅಂತಂದರೆ ವಾರ್ ಆ್ಯಂಡ್ ಪೀಸ್. ಇದು 1869ರಲ್ಲಿ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಅನ್ನಾ ಕರೆನಿನಾ ಅನ್ನೋದು ಕೂಡ 1877ರಲ್ಲಿ ಪಬ್ಲಿಷ್ ಆಗೈತೆ. ಸೊ ದೀಸ್ ಟೂ ನಾವೆಲ್ಸ್ ಆರ್ ಟೂ ಲಾಂಗ್ ನೆರೇಟಿವ್ ನಾವೆಲ್ಸ್. ದಟ್ ಈಸ್ ವಿ ಕಾಲ್ಡ್ ಹಿಮ್ ಆಸ್ ಅ ಗ್ರೇಟೆಸ್ಟ್ ನಾವೆಲಿಸ್ಟ್ ಇನ್ English literature. Tolstoy first achieved literary acclaim in his 20s for his Sevastopol. Tolstoy first achieved literary acclaim in his 70s for his Sevastopol sketches, published in 1855, based on his experience in the Crimean War, and followed by the publication of semi-autobiographical trilogy of novels. Likewise, Childhood, Boyhood, and Youth, published in 1855 to 1858. His works also included two additional novels, dozens of short stories, and several famous novellas, including The Death of Ivan Ilyich, Family Happiness, and Hades Murad. Later in life, he wrote plays and essays. Tolstoy is equally known for his complicated and paradoxical persona, adapted after a moral crisis and spiritual awakening in the 1970s, after which he became noted as a
ಮಾರಲ್ ಥಿಂಕರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಬ್ಬ ಟಾಲ್ಸ್ಟಾಯ್ ಅವರು, ಲಿಯೋ ಟಾಲ್ಸ್ಟಾಯ್ ಅವರು ರಷ್ಯಾ ದೇಶದಲ್ಲಿ ಜನಿಸ್ತಾರೆ. ಅವರು ಆಗಲೇ ತಿಳಿದ ಹಾಗೆ ವಾರ್ ಆ್ಯಂಡ್ ಪೀಸ್ ಮತ್ತು ಅನಾ ಕರೀನಿನಾ ಎಂಬ 2 ಕೃತಿಗಳನ್ನು, ಶ್ರೇಷ್ಠವಾದ ಕೃತಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವರ ಲಿಟರರಿ ಕರಿಯರ್ ಯಾವಾಗ ಪ್ರಾರಂಭವಾಯಿತು? ಟಾಲ್ಸ್ಟಾಯ್ ಫಸ್ಟ್ ಅಚೀವ್ಡ್ ಲಿಟರರಿ ಅಕ್ಲೈಮ್ ಇನ್ his 70s. When Tolstoy was in 20 year old, 20 ವರ್ಷದ ವಯಸ್ಸಿನವರಿದ್ದಾಗ ಇವ್ರೇನು ಮಾಡ್ತಾರೆ, ಒಂದು ಕೃತಿ ಬರೀತಾರೆ. ಅದು ಯಾವುದಪ್ಪ ಅಂದರೆ ಸೆವಾಸ್ಟಿಪೋಲ್ ಸ್ಕೆಚಸ್. ಯಾವುದಪ್ಪ ಅಂದರೆ ಅದು ಸೆವಾಸ್ಟಿಪೋಲ್ ಸ್ಕೆಚಸ್, ಪಬ್ಲಿಷ್ಡ್ ಇನ್ 1855. ಅಂದರೆ ಸೆವಾಸ್ಟಿಪೋಲ್ ಅನ್ನೋದು ಒಂದು ಪ್ಲೇಸು. ಆ ಪ್ಲೇಸ್ ಅವರು ಬರ್ತ್ ಪ್ಲೇಸ್ ಆಗಿರೋದ್ರಿಂದ ಆ ಪ್ಲೇಸಸ್ನಲ್ಲಿರುವಂಥ ತಮ್ಮ ಅನುಭವಗಳನ್ನು ಒಂದು ಸೆವಾಸ್ಟಿಪೋಲ್ ಸ್ಕೆಚಸ್ ಅನ್ನೋ ಒಂದು ಕೃತಿಯಲ್ಲಿ ಬರೆದಿದ್ದಾರೆ. ಬೇಸ್ಡ್ ಆನ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ರಿಮಿಯನ್ ವಾರ್. ಅಲ್ಲೇ ಇರುವಂತಹ ಆ ಕ್ರಿಮಿಯನ್ ವಾರ್ ಅಂದರೆ ಕ್ರಿಮಿಯನ್ ಅನ್ನೋ ಒಂದು ಪ್ರದೇಶ ಬರುತ್ತೆ. ಆ ಪ್ರದೇಶದಲ್ಲಿ ಇಲ್ಲಿ ಸೆವಾಸ್ಟಿಪೋಲ್ ಅಂತ ಹೇಳಿದ್ವಲ್ಲ, ಆ ಒಂದು ಪ್ಲೇಸ್ನಲ್ಲಿ ಒಂದು ವಾರ್ ಆಗುತ್ತೆ. ಆ ವಾರ್ ಅಂದರೆ ಯುದ್ಧ. ಆ ಯುದ್ಧದ ಪರವಾಗಿ ಅವ್ರು ಏನು ಮಾಡೋದು, ಯುದ್ಧದ ಎಕ್ಸ್ಪೀರಿಯನ್ಸ್ಗಳನ್ನು, ಒಂದು ನೆನಪುಗಳನ್ನು ಇವರು ಬರೆದಿದ್ದಾರೆ. ಫಾಲೋವಿಂಗ್ ಬೈ ದ ಸೆಮಿ ಆಟೋಬಯೋಗ್ರಫಿಕಲ್ ಟ್ರಿಯಾಲಜಿ ಆಫ್ ನಾವೆಲ್ಸ್. ಸೊ ಇದು ಏನಪ್ಪ, ಈ ಒಂದು ಕೃತಿ ಸೆಮಿ ಆಟೋಬಯೋಗ್ರಫಿಕಲ್ ನಾವೆಲ್. ಸೆಮಿ ಆಟೋಬಯೋಗ್ರಫಿಕಲ್ ನಾವೆಲ್ ಅಂದರೆ ಅರ್ಧ ಆಟೋಬಯೋಗ್ರಫಿ, ಅಂದರೆ ಅರ್ಧ ಆತ್ಮಕಥೆಯನ್ನು ಹೊಂದಿರ್ತದೆ, ಇನ್ನರ್ಧ ಯುದ್ಧದ ಬಗ್ಗೆ ಇರುವಂಥ ಇನ್ಫಾರ್ಮೇಷನನ್ನು ನಾವು ಈ ಒಂದು ಯಾವುದು ಸೆವಾಸ್ಟಿಪೋಲ್ ಸ್ಕೆಚಸ್ ಅನ್ನುವ ಕೃತಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಆ್ಯಂಡ್ ಟ್ರಿಯಾಲಜಿ ಆಫ್ ನಾವೆಲ್ಸ್. ಟ್ರಿಯಾಲಜಿ ಅಂದರೆ ಸಂಕಲನಗಳು. ಇಲ್ಲಿ ಟ್ರಿಯಾಲಜಿ ಅಂದರೆ 3 ರೀತಿಯ ಸಂಕಲನಗಳು. ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಅಂತ ಯಾವ ರೀತಿ ಇರ್ತಾವಲ್ಲ, ಅವು ಅಂತ ಕವನ ಸಂಕಲನ ನಾವು ಅಂತ ಹೇಳ್ತೀವಲ್ಲ, ಅದೇ ರೀತಿ ಟ್ರಿಯಾಲಜಿ ಆಫ್ ನಾವೆಲ್ಸ್ ಅದು ಯಾವುದಪ್ಪ ಅಂದರೆ ಚೈಲ್ಡ್ಹುಡ್, ಬಾಯ್ಹುಡ್ ಆ್ಯಂಡ್ ಯೂತ್ಸ್. ಚೈಲ್ಡ್ಹುಡ್, ಬಾಯ್ಹುಡ್ ಆ್ಯಂಡ್ ಯೂತ್ಸ್. These are published in the year of 1855 to 1858. His works also included 2 additional novels, dozens of short stories, and several famous novellas. His works also included 2 traditional novels. ಇವರು 2 ಟ್ರೆಡಿಷನಲ್ ನಾವೆಲ್ಸ್ಗಳನ್ನು, ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕವಂಥ ನಾವೆಲ್ಸ್ಗಳನ್ನು ಬರೆದಿದ್ದಾರೆ. ಡಜನ್ಸ್ ಆಫ್ ಶಾರ್ಟ್ ಸ್ಟೋರೀಸ್. ಡಜನ್ ಅಂದರೆ 12 ಶಾರ್ಟ್ ಸ್ಟೋರಿಗಳನ್ನು, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಆ್ಯಂಡ್ ಸೆವೆರಲ್ ಫೇಮಸ್ ನಾವೆಲಾಸ್. ಹಲವಾರು ಫೇಮಸ್ ಆದಂತಹ ನಾವೆಲ್ಸ್ಗಳನ್ನು ಇವರು ಬರೆದಿದ್ದಾರೆ. ಇನ್ಕ್ಲೂಡಿಂಗ್ ದ ಡೆತ್ ಆಫ್ ಇವಾನ್ ಇಲಿಯಚ್. ದ ಡೆತ್ ಆಫ್ ಇವಾನ್ ಇಲಿಯಚ್ ಅನ್ನೋದು ಕೂಡ ಇವರ ಬರೆದಂಥ ನಾವೆಲ್ ಆಗಿದೆ. ಆ್ಯಂಡ್ ಫ್ಯಾಮಿಲಿ ಹ್ಯಾಪಿನೆಸ್. ಫ್ಯಾಮಿಲಿ ಹ್ಯಾಪಿನೆಸ್ ಅನ್ನೋದು ಕೂಡ ಇವರು ಬರೆದಂತಹ ಒಂದು ನಾವೆಲ್ಸ್. ಆ್ಯಂಡ್ ಹ್ಯಾಡಿಸ್ ಮುರಾದ್ ಅನ್ನುವಂತಹ ಕೃತಿಯು ಕೂಡ ಇದೊಂದು ನಾವೆಲ್ ಆಗಿದೆ. ಲೇಟರ್ ಇನ್ ಲೈಫ್ ಹಿ ರೋಟ್ ಅ ಪ್ಲೇಸ್ ಆ್ಯಂಡ್ ಎಸ್ಸೇಸ್. ಮತ್ತೆ ಅವರ ನಂತರ ಹಲವಾರು ದಿನಗಳ ನಂತರ ಇವ್ರು ಏನು ಮಾಡ್ತಾರೆ, ಹಲವಾರು ನಾಟಕಗಳನ್ನು, ಪ್ಲೇಸ್ ಅಂದರೆ ನಾಟಕಗಳು, ಮತ್ತು ಎಸ್ಸೇಸ್ ಅಂದರೆ ಪ್ರಬಂಧಗಳನ್ನು ಕೂಡ ಬರೆದಿದ್ದಾರೆ. ಟಾಲ್ಸ್ಟಾಯ್ ಈಸ್ ಈಕ್ವಲಿ ನೌನ್ ಫಾರ್ ಈಸ್ ಅ ಕಾಂಪ್ಲಿಕೇಟೆಡ್ ಆ್ಯಂಡ್ ಪ್ಯಾರಾಡಾಕ್ಸಿಕಲ್ ಪರ್ಸೋನಾ. ಟಾಲ್ಸ್ಟಾಯ್ ಅವರು ಅತಿ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಅದರ ವಿಷಯ ಏನಪ್ಪ ಅಂದರೆ ಕಾಂಪ್ಲಿಕೇಟೆಡ್ ಆ್ಯಂಡ್ ಪ್ಯಾರಾಡಾಕ್ಸಿಕಲ್ ಅಂದರೆ ಒಂದು ರೀತಿಯಾದಂತಹ ದುಃಖದ ಸನ್ನಿವೇಶಗಳನ್ನು, ಕಾಂಪ್ಲಿಕೇಟೆಡ್ ಅಂದರೆ ಒಂದು ರೀತಿ ಕ್ಲಮ್ಸಿ ಆಗಿರುವಂಥದ್ದು, ಒಂದಿಷ್ಟು ಕನ್ಫ್ಯೂಷನ್ ಮಾಡಿರುವಂಥ ಒಂದು ಕ್ಲಿಷ್ಟತೆ, ಕನ್ನಡದಲ್ಲಿ ನಾವೇನು ತಿಳ್ಕ ಕ್ಲಿಷ್ಟತೆ ಅಂತ ಕರಿತೀವಿ, ಅಂತಹ ಒಂದು ಕ್ಲಿಷ್ಟತೆಯಿಂದ ಕೂಡಿರುವಂತಹ ಎಸ್ಸೆಗಳನ್ನು, ನಾಟಕಗಳನ್ನು, ನಾವೆಲ್ಸ್ಗಳನ್ನು ಬರೆದಿದ್ದಾರೆ. ಫಾರ್ ಇಸ್ ಎಕ್ಸ್ಟ್ರೀಮ್ ಮಾರಲಿಸ್ಟಿಕ್ ಆ್ಯಂಡ್ ಆಸ್ಥೆಟಿಕ್ ವ್ಯೂ. ಅದರ ಜೊತೆಗೇ ಅವ್ರೇನು ಮಾಡ್ತಾಯಿದ್ರು, ಆ ಒಂದು ಕೃತಿಗಳಲ್ಲಿ ಮಾರಲಿಸ್ಟಿಕ್ ವ್ಯೂವನ್ನು, ಮೌಲ್ಯಗಳನ್ನು ಹೊಂದಿರುವಂಥ ನಾವೆಲ್ಗಳನ್ನು ಬರಿತಾ ಇದ್ರು. ಆ್ಯಂಡ್ ಆಸ್ಥೆಟಿಕ್ ವ್ಯೂ. ಆಸ್ಥೆಟಿಕ್ ಅಂದರೆ ಸೌಂದರ್ಯ, ಒಂದು ಆಸ್ಥೆಟಿಕ್ ವ್ಯೂ ಅಂದರೆ ಸೌಂದರ್ಯ ಪ್ರಜ್ಞೆ ಅಂತ ನಾವು ಅನ್ಬೋದು. ವಿಚ್ ಅಡಾಪ್ಟೆಡ್ ಅ ಮಾರಲ್ ಕ್ರೈಸಿಸ್ ಆ್ಯಂಡ್ ಸ್ಪಿರಿಚುವಲ್ ಅವೇಕನಿಂಗ್ ಇನ್ 1870s
after which he became noted as a moral thinker and social reformers. ಇವರಿಗೆ 1870ರಲ್ಲಿ ಒಂದು ಮಾರಲ್ ಅವೇಕನಿಂಗ್ ಸ್ಟಾರ್ಟ್ ಆಗ್ತೈತಿ. ಒಂದು ಏನಪ್ಪ ಬುದ್ಧರಿಗೆ ಯಾವ ರೀತಿ ಏನೋ ಜ್ಞಾನ ಬಂತಲ್ಲ ಅದು ಆ ರೀತಿಯಲ್ಲಿ ಏನು ಮಾಡ್ತಾರೆ ಅವರು, ಆಫ್ಟರ್ ದ ಕಂಪ್ಲೀಷನ್ ಆಫ್ 1870 1870 ನಂತರ ಇವರೇನಪ್ಪ ಒಂದು ಅವೇಕನಿಂಗ್ ಒಂದು ಜ್ಞಾನವನ್ನು ಪಡೆದಂಥ ಅವರು ಏನಾಗ್ತಾರೆ, ಈ ಚೇಂಜ್ ಈಸ್ ಮೈಂಡ್, ತಮ್ಮ ಒಂದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊತಾರೆ. ಆಫ್ಟರ್ ವಿಚ್ ಹಿ ಬಿಕೇಮ್ ನೋಟೆಡ್ ಆ್ಯಸ್ ಅ ಮಾರಲ್ ಥಿಂಕರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್. ಇವರು ಒಬ್ಬ ಮಾರಲ್ ಥಿಂಕರ್ ಮತ್ತು ಸೋಷಿಯಲ್ ರಿಫಾರ್ಮರ್ ಆಗಿ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದಿ ಆಥರ್ ಕೌಂಟ್ ಲಿಯೋ ಟಾಲ್ಸ್ಟಾಯ್. Now we move to the lesson. Near the borders of France and Italy, on the shore of a Mediterranean Sea, lies a tiny kingdom called Monaco. Many a small country town can boast more inhabitants than this kingdom, for there are only about 7,000 of them all told. And if all the land in the kingdom were divided, there would not be an acre for each inhabitant. But in this toy kingdom there is a real kinglet, and he has a palace and a courtier and ministers and a bishop and a generals and an army. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಟು ಡಿಯರ್ ಅನ್ನೋ ಒಂದು ಲೆಸನ್ನಲ್ಲಿ ಈ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಒಂದು ಸಾಮ್ರಾಜ್ಯದ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಈ ಟಾಕಿಂಗ್ ಅಬೌಟ್ ಅ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ಮೊನ್ಯಾಕೋ. ಆ ಮೊನ್ಯಾಕೋ ಈಸ್ ಲೊಕೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ದ ಫ್ರಾನ್ಸ್ ಆ್ಯಂಡ್ ಇಟಲಿ. ಆ ಮೊನ್ಯಾಕೋ ಒಂದು ಸಾಮ್ರಾಜ್ಯ ಇರುತ್ತೆ. ಆ ಸಾಮ್ರಾಜ್ಯ ಎಲ್ಲಿರುತ್ತಪ್ಪ ಅಂದರೆ ನಿಯರ್ ದ ಬಾರ್ಡರ್ಸ್ ಆಫ್ ದ ಫ್ರಾನ್ಸ್ ಆ್ಯಂಡ್ ಇಟಲಿ, ಆನ್ ದ ಶೋರ್ ಆಫ್ ಅ ಮೆಡಿಟೇರಿಯನ್ ಸೀ. ಆನ್ ದ ಶೋರ್ ಆಫ್ ಅ ಮೆಡಿಟೇರಿಯನ್ ಸೀ. ಶೋರ್ ಅಂದರೆ ದಂಡೆ, ಸಮುದ್ರದ ದಂಡೆ. ಯಾವ ಸಮುದ್ರಪ್ಪ ಅಂದರೆ ಮೆಡಿಟೇರಿಯನ್ ಸಮುದ್ರದ ದಂಡೆ ಮೇಲೆ ಇರ್ತದೆ. ಲೈಸ್ ಅ ಟೈನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನ್ಯಾಕೋ. ಅಂದರೆ ಒಂದು ಸಣ್ಣದಾದಂಥ ಸಾಮ್ರಾಜ್ಯ ಇರ್ತದೆ. ಟೈನಿ ಅಂದರೆ ಸ್ಮಾಲ್ ಅಂತ ಹೇಳಿದಾಗೆ ಸಣ್ಣದಾದಂತಹ ಒಂದು ಸಾಮ್ರಾಜ್ಯ ಇರ್ತದೆ. ಆ ಸಾಮ್ರಾಜ್ಯದ ಹೆಸರು ಏನಪ್ಪ ಅಂದರೆ ಮೊನ್ಯಾಕೋ ಅಂತ. ಸೊ ಮೆನಿ ಅ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬೂಸ್ಟ್ ಮೋರ್ ಇನ್ಹೆಬಿಟೆಂಟ್ಸ್ ದ್ಯಾನ್ ದಿಸ್ ಕಿಂಗ್ಡಮ್. ಈ ಒಂದು ಸಾಮ್ರಾಜ್ಯದ ಒಂದು ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಒಂದು ಸಣ್ಣ ಸಣ್ಣ ಹೋಬಳಿಗಳೇನಿರ್ತಾವಲ್ಲ, ಆ ಹೋಬಳಿಗಳಲ್ಲಿರುವಂತಹ ಒಂದು ಹಳ್ಳಿಗಳಿರುವಂಥ ಜನಸಂಖ್ಯೆ ಎಷ್ಟಿರುತ್ತೆ ಅಷ್ಟೇ ಪ್ರಮಾಣದ ಜನಸಂಖ್ಯೆಗೆ ಒಂದು ಸಾಮ್ರಾಜ್ಯ ಇರುತ್ತೆ. ಅದಕ್ಕೆ ಇದನ್ನು ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಅ ಟೈನಿ ಕಿಂಗ್ಡಮ್. ಅದನ್ನು ಮುಂದುವರಿದವರು, ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000 ಆಫ್ ದೆಮ್ ಆಲ್ ಟೋಲ್ಡ್. ಸೊ ವೆರಿ ಇಂಪಾರ್ಟೆಂಟ್ ಲೈನ್. ಈ ಒಂದು ಸಾಮ್ರಾಜ್ಯದಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದರೆ, ಎಷ್ಟು ಜನ ಜೀವನ ಸಾಗಿಸ್ತಿರ್ತಾರಂದರೆ, ಓನ್ಲಿ 7,000 ಪೀಪಲ್ಸ್ ಆರ್ ಲಿವ್ಡ್ ಇನ್ ದ್ಯಾಟ್ ಕಿಂಗ್ಡಮ್. ಆ ಒಂದು ಸಾಮ್ರಾಜ್ಯದಲ್ಲಿ ಕೇವಲ 7,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಸಾಮ್ರಾಜ್ಯ ಆಗಿರುತ್ತದೆ. ಫಾರ್ ದೇರ್ ಆರ್ ಓನ್ಲಿ and if all the land in the kingdom were divided, there would not be an acres for each inhabitant. ಸೊ ಇಲ್ಲಿ ಇನ್ಹಬಿಟೆಂಟ್ಸ್ ಅಂತಂದರೆ ವಾಸಿಸುವವರು, ಅಲ್ಲಿರುವ ವಾಸಿಸುವಂತಹ ಜನರಿಗೆ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಒಂದು ಎಕರ್ ಲ್ಯಾಂಡ್, ಒಂದು ಎಕರೆ ಭೂಮಿ ಕೂಡ ಬರ್ತಾ ಇರಲಿಲ್ಲ. ಅಷ್ಟು ಸಣ್ಣದಾದಂತಹ ಒಂದು ಭೌಗೋಳಿಕ ಪ್ರದೇಶ, ಜಿಯೋಗ್ರಫಿಕಲಿ ಕೂಡ ಏನಾಗಿತ್ತದೋ ಸ್ಮಾಲ್ ಇನ್ ಜಿಯೋಗ್ರಫಿ. ಸೊ ಅಂದ್ರೇನಪ್ಪ, ಆ ಭೂ ಪ್ರದೇಶ ಎಷ್ಟಾಗಿತ್ತು, ಬಹಳ ಕಡಿಮೆ ಆಗಿತ್ತು. ಅಲ್ಲಿ ಇಳುವಂಥ 7,000 ಜನಕ್ಕೆ ಒಂದೊಂದು ಎಕರೆ ಲ್ಯಾಂಡನ್ನು ಕೂಡ ಬರ್ತಾ ಇರಲಿಲ್ಲ. ಅಷ್ಟು ಸಣ್ಣದಾದಂತಹ ಒಂದು ರಾಜ್ಯ ಆಗಿತ್ತು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಇಸ್ ಅ ರಿಯಲ್ ಕಿಂಗ್ಲೆಟ್. ಆದರೆ ಈ ಒಂದು ಸಣ್ಣದಾದಂತಹ ಸಾಮ್ರಾಜ್ಯವನ್ನು ಒಬ್ಬ ರಾಜ್ಯ ಆಳ್ತಾ ಇದ್ದ. ಆ ರಿಯಲ್ ಕಿಂಗ್ಲೆಟ್ ಅಂದರೆ ಒಬ್ಬ ನಿಜವಾದಂತಹ ರಾಜ ಆ ಒಂದು ಸಾಮ್ರಾಜ್ಯವನ್ನು ಆಳ್ತಾ ಇದ್ದ. ಮತ್ತೇನಪ್ಪ, ಅವನಿಗೂ ಹಿ ಹ್ಯಾಸ್ ಅ ಪ್ಯಾಲೇಸ್. ಆದರೆ ಅದ್ರ ಜೊತೆಗೇ ಅವನಿಗೆ ಇರಲಿಕ್ಕೆ ಒಂದು ದೊಡ್ಡದಾದಂಥ ಪ್ಯಾಲೇಸನ್ನು ಅವನೇನು ಕಟ್ಕೊಂಡಿದ್ದ. ಆ್ಯಂಡ್ ಕೋರ್ಟಿಯರ್ಸ್, ಆ ಸಾಮ್ರಾಜ್ಯವನ್ನು ರೂಲ್ ಮಾಡಲಿಕ್ಕೆ, ಸಾಮ್ರಾಜ್ಯದಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನ್ಯಾಯಾಧೀಶರಾಗಿರ್ಬೋದು, ಜ್ಯುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು,
ಜಡ್ಜಸ್ ಆಗಿರ್ಬೋದು ಎಲ್ಲರೂ ಏನಪ್ಪ ಕೋಟಿಯರ್ಸ್ ಇದ್ದರು. ಆ್ಯಂಡ್ ಮಿನಿಸ್ಟರ್ಸ್ ಅಂದರೆ ನಾವೇನ್ತೀವಿ ಮಂತ್ರಿಗಳು ಕೂಡ ಆ ಒಂದು ಸಾಮ್ರಾಜ್ಯದಲ್ಲಿ ಇದ್ದರು. ಆ್ಯಂಡ್ ಬಿಷಪ್ ಅಂತಂದ್ರೆ ಇಲ್ಲೇನಪ್ಪ ಧರ್ಮಗುರುಗಳು ಕೂಡ ಆ ಒಂದು ಸಾಮ್ರಾಜ್ಯದಲ್ಲಿ ಇದ್ದರು. ಆ್ಯಂಡ್ ಜನರಲ್ಸ್ ಅಂದರೆ ಏನಪ್ಪ ಆರ್ಮಿ ಹೆಡ್ ಆಫ್ ದಿ ಆರ್ಮಿ ಆ ಒಂದು ಸೈನ್ಯದ ಪ್ರಮುಖ ಮುಖ್ಯಸ್ಥರನ್ನು ನಾವು ಅಂತೀವಿ ಜನರಲ್ಸ್ ಅಂತ ಕರಿತೀವಿ. ಆ ಭೂಸೈನ್ಯ ಆಗಿರ್ಬೋದು, ವಾಯುಸೈನ್ಯ ಆಗಿರ್ಬೋದು, ಜಲಸೈನ್ಯ ಆಗಿರ್ಬೋದು, ಈ ಮೂರು ಸೈನ್ಯದ ಹೆಡ್ ಆಫ್ ದಟ್ ಆರ್ಮಿ ನಾವು ಕರಿತೀವಿ. ವಿ ಕಾಲ್ಡ್ ಇಟ್ ಆಸ್ ಅ ಜನರಲ್ಸ್ ಅಂತ ಕರಿತೀವಿ. ಅವರು ಕೂಡ ಆ ಒಂದು ಸಾಮ್ರಾಜ್ಯದಲ್ಲಿದ್ದರು. ಅದ್ರ ಜೊತೆಗೇನೆ ಆ್ಯಂಡ್ ಆ್ಯನ್ ಆರ್ಮಿ, ಸಣ್ಣದಾದಂತಹ ಒಂದು ಆರ್ಮಿ ಇರ್ತದೆ. ಸೊ ಈ ಒಂದು ದಿಸ್ ಈಸ್ ಆಲ್ ಅಬೌಟ್ ಅ ಫಿಸಿಕಲ್ ಫೀಚರ್ ಆಫ್ ದಟ್ ಮೊನಾಕೋ ಕಿಂಗ್ಡಮ್. ಸೊ ಮೊನಾಕೋ ಕಿಂಗ್ಡಮ್ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ಆಥರ್ ಏನು ಮಾಡ್ತಾನೆ, ಆ ಒಂದು ವಿಸ್ತರಣೆಯನ್ನು ಮಾಡ್ತಾ ಇದ್ದಾನೆ. ಆ್ಯಂಡ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಈ ಟಾಕಿಂಗ್ ಅಬೌಟ್ army and taxes. It is not a large army, only 16 men in all, but still it is an army. There were also taxes in this kingdom as elsewhere, a tax on tobacco and on wine and spirits, and a poll tax. But though the people drink and smoke as people do in other countries, there are so few of them that king would have been hard put to it to feed his courtier and officials and to keep himself, if he had not found a new and special source of revenue. ಸೊ ಏನಾಗ್ತೈತಪ್ಪ ಅಂದರೆ ಇನ್ ದಿಸ್ ಪ್ಯಾರಾಗ್ರಾಫ್ ಈ ಟಾಕಿಂಗ್ ಅಬೌಟ್ ಆರ್ಮಿ ಆ್ಯಂಡ್ ಟ್ಯಾಕ್ಸಸ್. ಇಟ್ ಈಸ್ ನಾಟ್ ಅನ್ ಅ ಲಾರ್ಜ್ ಆರ್ಮಿ. ಒಂದು ಆರ್ಮಿ ಇತ್ತಲ್ಲಪ್ಪ, ಅದೊಂದು ಆರ್ಮಿ ಯಾವ ರೀತಿಪ್ಪ ಅಂದರೆ ಅಷ್ಟು ದೊಡ್ಡದಾದಂಥ ಆರ್ಮಿ ಇದ್ದಿದ್ದಲ್ಲ. ಆರ್ಮಿಯಲ್ಲಿ ಎಷ್ಟು ಜನ ಇದೆ ಅಂದರೆ ಓನ್ಲಿ 16 men in all. ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಇರ್ತದ್ರಲ್ಲಿ? ಕೇವಲ 60 ಜನ ಇರ್ತಿದ್ರು. ಸೈನಿಕರು ಎಷ್ಟು ಇದರಲ್ಲಿ? 60 ಜನ ಸೈನಿಕ ಇರ್ತದೆ. ಬಟ್ ಸ್ಟಿಲ್ ಇಟ್ ಈಸ್ ಎನ್ ಆರ್ಮಿ. ಆದರೂ ಕೂಡ ಇದೊಂದು ಸೈನ್ಯ ಆಗಿರ್ತದ. ದೇರ್ ವೇರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ಈ ಒಂದು ಲೈನದಲ್ಲಿ ಮತ್ತೆ ಮುಂದುವರೆದಿರ್ತಾನೆ ಅವನು ಈ ಟಾಕಿಂಗ್ ಅಬೌಟ್ ಅ ಟ್ಯಾಕ್ಸಸ್, ಸಿಸ್ಟಮ್ ಆಫ್ ಅ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಲ್ಲಿ ಟ್ಯಾಕ್ಸಸ್ ಅಂದರೆ ನಾವು ಅಂತೀವಿ ತೆರಿಗೆ. ಒಂದು ಸಾಮ್ರಾಜ್ಯವನ್ನು ರೂಲ್ ಮಾಡಬೇಕಾದ್ರೆ, ಒಂದು ಸಾಮ್ರಾಜ್ಯವನ್ನು ಆಡಳಿತವನ್ನು ಚೆನ್ನಾಗಿ ನೀಡಬೇಕಾರಪ್ಪ ಅಂದರೆ ಹಣ ಬೇಕಾಗ್ತೈತಿ. ಸೊ ಹಣವನ್ನು ಕಲೆಕ್ಟ್ ಮಾಡ್ಕೋಬೇಕಾದಕ್ಕೋಸ್ಕರ ಏನು ಮಾಡ್ತಿರ್ತಾನೆ ಈ ರಾಜ, ಬೇರೆ ಬೇರೆ ಜನರ ಮೇಲೆ, ಬೇರೆ ವಸ್ತುಗಳ ಮೇಲೆ ಏನು ಮಾಡ್ತಿರ್ತಾನೆ ಅವನು ಟ್ಯಾಕ್ಸ್ಗಳನ್ನು ಹಾಕ್ತಾ ಇರ್ತಾನೆ. ಅದು ಯಾವ್ಯಾವುದಪ್ಪ ಅಂದರೆ ಟ್ಯಾಕ್ಸ್ ಆನ್ ಟೊಬ್ಯಾಕೋ ಆ್ಯಂಡ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ಅ ಫಾಲ್ ಟ್ಯಾಕ್ಸ್. ಸೊ ಬೇರೆ ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾದಂಥ ಟ್ಯಾಕ್ಸ್ ಸಿಸ್ಟಮ್ ಇತ್ತೋ ಅದೇ ರೀತಿ ಇದೇ ಒಂದು ಸಾಮ್ರಾಜ್ಯದಲ್ಲಿಯೂ ಕೂಡ ಆ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ. ಅದು ಯಾವ್ಯಾವಪ್ಪ ಟ್ಯಾಕ್ಸ್ ಅಂದರೆ ಆ ಟ್ಯಾಕ್ಸ್ ಆನ್ ಟೊಬ್ಯಾಕೋ ಅಂದರೆ ಏನಪ್ಪ, ತಂಬಾಕು ಪದಾರ್ಥಗಳು. ಟೊಬ್ಯಾಕೋ ಅಂದರೆ ನಾವೇನ್ತೀವಿ ತಂಬಾಕು ಪದಾರ್ಥಗಳು. ಫಾರ್ ಎಕ್ಸಾಂಪಲ್ ಸಿಗರೇಟ್ ಆಗಿರ್ಬೋದು, ತಂಬಾಕುಗಳಾಗಿರ್ಬೋದು, ಬೀಡಿ ಆಗಿರ್ಬೋದು, ಇವುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕ್ತಾ ಇರ್ತಾನೆ. ಆ್ಯಂಡ್ ವೈನ್ ಆ್ಯಂಡ್ ಸ್ಪಿರಿಟ್ಸ್. ಸೊ ವೈನ್ ಅಂದರೆ ಇಲ್ಲಿ ಏನೋ ರಸಗಳಂತ ನಾವು ಕರಿತೀವಿ. ಯಾವ ರೀತಿ ಅಂದರೆ ಇಲ್ಲಿ ನೀವು ನೋಡಿರ್ಬೋದು ಫ್ರೂಟ್ಸ್ ಜ್ಯೂಸ್ ಅಂತ ಕರಿತೀವಿ. ಆ ಫ್ರೂಟ್ಸ್ ಜ್ಯೂಸ್ಗಳ ಮೇಲೆ ಆಗಿರ್ಬೋದು. ಸ್ಪಿರಿಟ್ಸ್ ಅಂದರೆ ಈ ಕಂಪ್ಲೀಟ್ಲಿ ಮೇಡಪ್ ಆಫ್ ಆಲ್ಕೋಹಾಲ್. ಸೊ ಸರಾಯಿ ಆಗಿರ್ಬೋದು, ಈ ವೈನ್ಗಳಾಗಿರ್ಬೋದು, ಇವುಗಳ ಮೇಲೆ ಏನು ಮಾಡ್ತಿರ್ತಾರೆ ಅವರು ಟ್ಯಾಕ್ಸಸ್ಗಳನ್ನು ಹಾಕ್ತಾ ಇರ್ತಾರೆ. ಅದರ ಜೊತೆಗೇ ಫಾಲ್ ಟ್ಯಾಕ್ಸ್ ಅಂದರೆ ತೆಲೆಗಂದಾಯ. ಒಬ್ಬೊಬ್ಬರಿಗೆ ಇಷ್ಟು ಹಣ ಅಂತ ಒಂದೇನು ಮಾಡ್ತಾರೆ, ತೆಲೆಗಂದಾಯವನ್ನು ನೋಡಿ ಮಾಡ್ತಾರೆ, ಆಗ್ತಾ ಇರ್ತಾರೆ. ಇದು ಎಲ್ಲಪ್ಪ ದೀಸ್ ಆರ್ ದಿ 3 main important tax put by the king to rule his empire, to run his empireship. But though the people they drink and smoke as people do in other countries. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಪೀಪಲ್ ದೇ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆ್ಯಸ್ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಬೇರೆ ಒಂದು ಸಾಮ್ರಾಜ್ಯದಲ್ಲಿ, ಬೇರೆ ಒಂದು ದೇಶದಲ್ಲಿ ಆ ಜನರು ಯಾವ ರೀತಿ ಸರಾಯನ್ನು ಕುಡಿಯೋದಾಗಿರ್ಬೋದು, ಸಿಗರೆಟನ್ನು ಸೇಯೋದಾಗಿರ್ಬೋದು ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ಜನ ಏನು ಮಾಡ್ತಾಯಿದ್ರು, ಆ ಒಂದು ಸಾಮ್ರಾಜ್ಯದಲ್ಲಿ ಏನು ಮಾಡ್ತಾಯಿದ್ರು ಜನರು ಎಲ್ಲ ಸಿಗರೇಟ್ ಸೇಯೋದಾಗಿರ್ಬೋದು, ಎಲ್ಲ ಕೆಟ್ಟ ಚಟಗಳನ್ನು ಮಾಡ್ತಾ ಇರ್ತಾರೆ. ದೇರ್ ಆರ್ ಸೋ ಫ್ಯೂ ಆಫ್ ದೆಮ್ ದ್ಯಾಟ್ ದ ಕಿಂಗ್ ವುಡ್ ಹ್ಯಾವ್ ಬೀನ್ ಹಾರ್ಡ್ ಟು ಫುಟ್ ಇಟ್. ಸೊ ರಾಜನಿಗೆ ಗೊತ್ತು, ಹಿ ನ್ಯೂ ಆಲ್ ಅಬೌಟ್, ಬಿಕಾಸ್ these taxes are very bad, because these are all the bad habits. But
ಈ ರಾಜನಿಗೆ ಏನಾಗ್ತದೆ ಏನು ಅವನು ಹಿ ಹ್ಯಾವ್ ಟು ಏನು ಫುಟ್ ಅ ಟ್ಯಾಕ್ಸಸ್ ಬಿಕಾಸ್ ಆಫ್ he knew all about all he that all the taxes are illegal. ಇದೆಲ್ಲ ಅವ್ರಿಗೇನಪ್ಪ ಒಂದು ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ಅವನೇನು ಮಾಡ್ತಾ ಇರ್ತಾನೆ, ಕಿಂಗ್ ಏನು ಮಾಡ್ತಾ ಇರ್ತಾನೆ, ದೇ ಹ್ಯಾವ್ ಟು ಪುಟ್ ಇಟ್ ಅಂದರೆ ಏನು ಅನಿವಾರ್ಯವಾಗಿ ಸಾಮ್ರಾಜ್ಯವನ್ನು ಉಳಿಸ್ಕೋಸ್ಕರ ಮತ್ತು ಆ ಸಾಮ್ರಾಜ್ಯವನ್ನು ರನ್ ಅದು ಈಸ್ ಎಂಪೈರ್ಶಿಪ್ ಅಂದರೆ ತನ್ನ ಸಾಮ್ರಾಜ್ಯವನ್ನು ನಡೆಸಬೇಕಲ್ಲ ಆ ಒಂದು ಉದ್ದೇಶಕ್ಕೆ ತಗೊಂಡು ಏನು ಮಾಡ್ತಾ ಇರ್ತಾನೆ, ಅಲ್ಲಿ ಟ್ಯಾಕ್ಸಸ್ಗಳನ್ನು ಹಾಕ್ತಾ ಇರ್ತಾನೆ ಟು ಫೀಡ್ ಈಸ್ ಕೋಟಿಯರ್ಸ್ ಆ್ಯಂಡ್ ಆಫೀಸಿಯರ್ಸ್ ಆ್ಯಂಡ್ ಟು ಕೀಪ್ ಹಿಮ್ಸೆಲ್ಫ್. ಸೊ ಅವನೊಂದು ಆಫೀಸಿಯರ್ಸ್ ಅಂದರೆ ಯಾರು, ಕೋಟಿಯರ್ಸ್ ಅಂದರೆ ಯಾರಪ್ಪ ಅಂದರೆ ಆ ಸಾಮ್ರಾಜ್ಯದಲ್ಲಿರುವಂಥ ಜುಡಿಷಿಯರಿ ಸಿಸ್ಟಮ್ ಆಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ಇವರು ಎಲ್ಲರಿಗೂ ಆಗಿರ್ಬೋದು. ನಂತರ ಆಫೀಸಿಯಲ್ಸ್ ಅಂದರೆ ಆಫೀಸರ್ಸ್ಗಳಿಗೆ ಅವರೆಲ್ಲರಿಗೂ ಏನು ಮಾಡ್ಬೇಕು, ಅವನು ಸ್ಯಾಲ್ರಿಯನ್ನು ಪೇ ಮಾಡಬೇಕಾಗ್ತಿತ್ತು, ಸ್ಯಾಲ್ರಿಯನ್ನು ಕೊಡಬೇಕಾಗ್ತಿತ್ತಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾನ ಈ ಮೂರು ಯಾವ ಟೊಬ್ಯಾಕೊ ಟ್ಯಾಕ್ಸ್, ವೈನ್ ಆ್ಯಂಡ್ ಸ್ಪಿರಿಟ್ ಟ್ಯಾಕ್ಸ್ ಆ್ಯಂಡ್ ಫಾಲ್ ಟ್ಯಾಕ್ಸ್ ಇವುಗಳ ಮೇಲೆ ಹೆಚ್ಚು ಹಣವನ್ನು ಹಾಕ್ತಾ ಇರ್ತಾನೆ. ಯಾಕಂದರೆ ಬಿಕಾಸ್ ಟು ರೂಲ್ ಈಸ್ ಟು ರನ್ ಈಸ್ ಎಂಪೈರ್ ಸಿಸ್ಟಮ್, ಆಲ್ಸೋ ಟು ಕೀಪ್ ಆಲ್ ದ ಆಫೀಷಿಯಲ್ಸ್ ಆ್ಯಂಡ್ ಕೋಟಿಯರ್ಸ್. ಅವನು ತನ್ನ ಬಳಿ ಎಲ್ಲ ಆಫೀಸರ್ಸ್ಗಳನ್ನು ಕೋಟಿಯರ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ಇವನೇನು ಮಾಡ್ತಿರ್ತಾನೆ, ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಇಫ್ ಈ ಹ್ಯಾಡ್ ನಾಟ್ ಫೌಂಡ್ ನ್ಯೂ ಆ್ಯಂಡ್ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ. ಸೊ ಏನು ಆಗ್ತದೆ ಅಲ್ಲಿ ಅಂದರೆ ಎಲ್ಲ ಈ ಟ್ಯಾಕ್ಸ್ಗಳನ್ನ ಹಾಕಿದರೂ ಕೂಡ ಸಮ್ಟೈಮ್ಸ್ ಈ ಫೇಲ್ ಟು ರನ್ ಈಸ್ ಎಂಪೈರ್ಶಿಪ್. ಸೊ ಏನಾಗ್ತೈತಿ ಇಲ್ಲಿ ಇಷ್ಟೆಲ್ಲ ಟ್ಯಾಕ್ಸಸ್ಗಳು ಇದ್ದರೂ ಕೂಡ ಸಮ್ಟೈಮ್ಸ್ ಹಿ ಫೇಲ್ ಟು ರನ್ ಅಂದರೆ ಆ ಒಂದು ಎಂಪೈರ್ಶಿಪ್ಪನ್ನು, ಆ ಒಂದು ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ಅವನೇನಾಗ್ತಾನೆ ಸಾಧ್ಯ ಆಗ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ, ಹಿ ಥಾಟ್ ಅಬೌಟ್ ಐಡಿಯಾ. ಅವನಿಗೆ ಒಂದು ಐಡಿಯಾ ಬರ್ತೈತಿ, ಅದೇನಪ್ಪ ದ ಸ್ಪೆಷಲ್ ರೆವಿನ್ಯೂ, ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಅಂದರೆ ಒಂದು ವಿಶಿಷ್ಟವಾದಂಥ ರೆವಿನ್ಯೂವನ್ನು ನಾವೇನು ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಸ್ಪೆಷಲ್ ಸೋರ್ಸನ್ನು ಕಲೆಕ್ಟ್ ಮಾಡ್ತಾನೆ. ಅದು ಏನಪ್ಪ ಅಂದರೆ the special revenue comes from a gaming house where people play roulette. People play, and whether they win or lose, the keeper always gets a percentage on the turnover. And out of this profit, he pays a large sum of the king. The reason he pays so much is that it is the only such gambling establishment left in Europe. Some of the little German Soviets used to keep gaming houses of the same kind, but some year ago they were forbidden to do so. ಸೊ ಏನಾಗ್ತಾಯಿದೆ ಇಲ್ಲಪ್ಪ ಅಂದರೆ ದ ಸ್ಪೆಷಲ್ ರೆವಿನ್ಯೂ ಇವೇನು ಮಾಡಿದನ, ಈ ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನು ಹಾಕಿದರೂ ಕೂಡ ಸಮ್ಟೈಮ್ಸ್ ಹಿ ಫೇಲ್ ಟು ರನ್ ಈಸ್ ಎಂಪೈರ್ಶಿಪ್. ದ್ಯಾಟ್ಸ್ ವೈ ಹಿ ಥಾಟ್ ದ ನ್ಯೂ ಐಡಿಯಾ. ಅದೇ ಒಂದು ಐಡಿಯಾ ಒಂದು ಕರೀತಾರೆ, ಅದೇನಪ್ಪ ಅಂದರೆ ದ ಸ್ಪೆಷಲ್ ರೆವಿನ್ಯೂ. ಸೊ ಒಂದು ಸ್ಪೆಷಲ್ ಆದಂತಹ ರೆವಿನ್ಯೂವನ್ನು ಕಂಡುಹಿಡ್ಕೊತಾನೆ. ಅದೇನಪ್ಪ ಸ್ಪೆಷಲ್ ರೆವಿನ್ಯೂ ಅಂತಂದರೆ ಆ ಸ್ಪೆಷಲ್ ರೆವಿನ್ಯೂ ಏನಪ್ಪ ಅಂತಂತಂದರೆ ಗೇಮಿಂಗ್ ಹೌಸಸ್. ದ ಸ್ಪೆಷಲ್ ರೆವಿನ್ಯೂ ಕಮ್ಸ್ ಫ್ರಾಮ್ ಗೇಮಿಂಗ್ ಹೌಸಸ್. ಗೇಮಿಂಗ್ ಹೌಸ್ಗಳಿಂದ ಏನು ಮಾಡ್ತಾರೆ, ಸ್ಪೆಷಲ್ ರೆವಿನ್ಯೂ ಬರ್ತಾ ಇರ್ತದೆ. ಅಲ್ಲಿ ಏನು ಮಾಡ್ತಾರೆ, ವೇರ್ ಪೀಪಲ್ ಪ್ಲೇ ರೌಲೆಟ್. ಅಲ್ಲಿ ಏನು ಮಾಡ್ತಿರ್ತಾರೆ ಜನರು, ದೇ ಯೂಸ್ ಟು ಪ್ಲೇ ರೌಲೆಟ್. ರೌಲೆಟ್ ಅಂದರೆ ನಾವೇನಪ್ಪ ಇಸ್ಪೆಟ್ ಅಂತ ಕರಿತೀವಲ್ಲ, ಅಲ್ಲಿ ಗ್ಯಾಮ್ಲಿಂಗನ್ನು ಆಡ್ತಾ ಇರ್ತಾರೆ. ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೇ ವಿನ್ ಆರ್ ಲೂಸ್, ಕೀಪರ್ ಆಲ್ವೇಸ್ ಗೆಟ್ಸ್ ಅ ಪರ್ಸಂಟೇಜ್ ಆನ್ ದ ಟರ್ನ್ ಓವರ್. ಸೊ ಏನಾಗ್ತೈತಿ ಇಲ್ಲಿ, ಪೀಪಲ್ ದೇ ಯೂಸ್ ಟು ಪ್ಲೇ ಗ್ಯಾಮ್ಲಿಂಗ್. ಅವ್ರು ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಬರ್ತಾ ಇದ್ರು, ಬಂದು ಏನು ಮಾಡ್ತಾಯಿದ್ರು, ಗ್ಯಾಮ್ಲಿಂಗನ್ನು ಇಸ್ಪೆಟ್ಟನ್ನು ಆಡ್ತಾ ಇರ್ತಾರೆ. ಆ್ಯಂಡ್ ವೆದರ್ ದೇ ವಿನ್ ಆರ್ ಲೂಸ್, ಅವರು ಗೆಲ್ಲಬಹುದು ಅಥವಾ ಸೋಲ್ಬಹುದು ಏನೋ ಅಂದರೆ ಅವರು ದೇ ವಿನ್ ಆರ್ ಲೂಸ್, ದ ಕೀಪರ್ ಆಲ್ವೇಸ್ ಗೆಟ್ ಅ ಪರ್ಸಂಟೇಜ್ ಆನ್ ದ ಟರ್ನ್ ಓವರ್. ಅವರು ಗೆಲ್ಲಿ ಸೋಲಿ, ಆದರೆ ದ ಕೀಪರ್ ಅಂದರೆ ಯಾರು, ಓನರ್ ಆಫ್ ದಟ್ ಗೇಮಿಂಗ್ ಹೌಸಸ್. ಕೀಪರ್ ಅಂದರೆ ಯಾರಪ್ಪ ಇಲ್ಲಿ, ಓನರ್ ಆಫ್ ದಟ್ ಗೇಮಿಂಗ್ ಹೌಸಸ್. ಏನು ಮಾಡಬೇಕಾಗಿದ್ರು, ಇಷ್ಟಿಷ್ಟು ಪರ್ಸಂಟೇಜ್ ಅಂತ ಆ ಓಲ್ ಟರ್ನ್ ಓವರಿಂದ ಏನಪ್ಪ ಹಣವನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ದರ್ ಈಸ್ ಅ about of his profit he pays a large sum to the king. ಸೊ ಎಲ್ಲ ಪ್ರಾಫಿಟ್ ಆದ ನಂತರ ಏನು ಮಾಡ್ತದನ, ಆ್ಯಂಡ್ ಔಟ್ ಆಫ್ ಹೀಸ್ ಪ್ರಾಫಿಟ್
ಎಲ್ಲವನ್ನು ಪ್ರಾಫಿಟನ್ನು ಕಲೆಕ್ಟ್ ಮಾಡಿದ ನಂತರ ಈ ಫೇಸ್ ಅ ಲಾರ್ಜ್ ಸಮ್ ಟು ದಿ ಕಿಂಗ್. ಸೊ ಆ ರಾಜ ಏನು ಮಾಡ್ತಿರ್ತಾನೆ, ರಾಜನಿಗೆ ದೊಡ್ಡದಾದಂಥ ಅಮೌಂಟನ್ನು ಸಮ್ ಏನಪ್ಪ ಲಾರ್ಜ್ ಅಮೌಂಟನ್ನು ಏನು ಮಾಡ್ತಿರ್ತಾನೆ, ಹಣವನ್ನು ಏನು ಮಾಡ್ತಾನೆ ಟ್ಯಾಕ್ಸ್ ಆಗಿ ಈ ಒಂದು ಓನರ್ ಏನು ಮಾಡ್ತಿರ್ತಾನೆ ತುಂಬ್ತಾ ಇರ್ತಾನೆ. ಯಾಕೆ ದ ರೀಸನ್ ಹಿ ಫೇಸ್ ಸೋ ಮಚ್ ಈಸ್ ದ್ಯಾಟ್ ಇಟ್ ಈಸ್ ದ ಓನ್ಲಿ ಸಚ್ ಗ್ಯಾಮ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್. ಸೊ ಯಾಕೆ ಆ ಒಂದು ಸಾಮ್ರಾಜ್ಯದಲ್ಲಿ ಈ ಗೇಮಿಂಗ್ ಹೌಸಸ್ನ ಇರುವಂಥ ಓನರ್ಗಳು ಹೆಚ್ಚು ಹೆಚ್ಚು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ದಟ್ ಇಟ್ ಈಸ್ ಓನ್ಲಿ ಒನ್ ಗೇಮಿಂಗ್ ಹೌಸಸ್ ಲೆಫ್ಟ್ ಇನ್ ಯುರೋಪ್. ಸೊ ಆ ಇಡೀ ಸಾಮ್ರಾಜ್ಯದಲ್ಲಿನೇ ಈ ಒಂದು ಗೇಮಿಂಗ್ ಹೌಸಸ್ಸು ಮೊನ್ಯಾಕೋ ಸಾಮ್ರಾಜ್ಯದಲ್ಲಿ ಮಾತ್ರ ಇರ್ತೈತಿ. ಇಡೀ ಯುರೋಪ್ ಕಂಟ್ರಿನಲ್ಲಿನೇ, ಇಡೀ ಸುತ್ತಮುತ್ತ ಇರುವಂಥ ಯುರೋಪ್ ಕಂಟ್ರಿನಲ್ಲಿ ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಈ ಸಾಮ್ರಾಜ್ಯದಲ್ಲಿ ಕೂಡ ಗೇಮಿಂಗ್ ಹೌಸ್ಗಳು ಇರಲಿಲ್ಲ. ಬಿಕಾಸ್ ಆ ಗೇಮಿಂಗ್ ಹೌಸ್ಗಳಲ್ಲೆಲ್ಲ ಬ್ಯಾನ್ ಆಗಿರ್ತಾವೆ. ಅದಕ್ಕೆ ಇದೊಂದೇ ಏನಪ್ಪ ಗೇಮಿಂಗ್ ಹೌಸ್ ಇರ್ತೈತಿ. ಅದಕ್ಕೋಸ್ಕರ ಈ ರಾಜ ಏನು ಮಾಡ್ತಿರ್ತಾನೆ, ಹಲವಾರು ಹಲವಾರು ರೀತಿಯಾದಂಥ ಟ್ಯಾಕ್ಸ್ಗಳನ್ನು, ಹೆಚ್ಚು ಟ್ಯಾಕ್ಸ್ಗಳನ್ನು ಇಲ್ಲಿ ಈ ಗೇಮಿಂಗ್ ಹೌಸಿಂದ ಕಲೆಕ್ಟ್ ಮಾಡ್ತಾ ಇರ್ತಾನೆ. Some of the little German Soviets used to keep gaming houses of the same kind, but some year ago they were forbidden to do so. So ಏನಾಗ್ತೈತಪ್ಪ ಅಂದರೆ some of the little German Soviets. ಸೊ ಜರ್ಮನ್ ಸರ್ವಿಯನ್ಸ್ ಅಂದರೆ ಸರ್ವಿರಿಯನ್ಸ್ ಮೀನ್ಸ್ ಸಾಮ್ರಾಜ್ಯಶಾಹಿಗಳು, ರಾಜರುಗಳು ಆಗಿರ್ಬೋದು. ಅವರೆಲ್ಲ ಏನು ಮಾಡ್ತಾರೆ, ಜರ್ಮನ್ ದೇಶದ ರಾಜರು ಅವರು ಕೂಡ ಈ ಗೇಮಿಂಗ್ ಹೌಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಾರೆ, ಅಂದರೆ ಗೇಮಿಂಗ್ ಹೌಸ್ಗಳನ್ನು ಇಟ್ಟಿರ್ತಾರೆ. ಆದರೆ ಏನು ಹಾಕಿರ್ತೈತಪ್ಪ ಅಂದರೆ ಬಟ್ ಸಮ್ ಇಯರ್ ಆಗೋ ದೇ ವೇರ್ ಫಾರ್ಬಿಡನ್ ಟು ಡೂ ಸೊ. ಆದರೆ ಕೆಲವು ವರ್ಷಗಳ ನಂತರ ಏನಾಗಿಬಿಡ್ತೈತಪ್ಪ ಅಂದರೆ ಅವು ಎಲ್ಲ ಏನಪ್ಪ ಫಾರ್ಬಿಡನ್ ಅಂದರೆ ಬ್ಯಾನ್ ಆಗಿಬಿಡ್ತಾವೆ. ಯಾಕೆ ಬ್ಯಾನ್ ಆಗ್ತಾವಪ್ಪ ಅಂದರೆ ದ ರೀಸನ್ ದೇ ವೇ ಸ್ಟಾಪ್ಡ್ ವಾಸ್ ಬಿಕಾಸ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಅ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಈಸ್ ಲಕ್, then he would risk all he had and lose it. Then he would even risk money that did not belong to him and lose that too. And then in despair he would drown or shoot himself. So the German forbid their rulers to make money in this way. But there was no one to stop the king of Monaco. He remained with the monopoly of the business. So ಏನಾಗ್ತೈತಿ ಇಲ್ಲಿ, ಆ ಒಂದು ಗೇಮಿಂಗ್ ಹೌಸ್ಗಳು ಕೇವಲ ಆ ಮೊನಾಕೋ ಕಿಂಗ್ಡಮ್ನಲ್ಲಿ ಮಾತ್ರ ಯಾಕಿತ್ತು ಅನ್ನೋದಕ್ಕೆ ಇಲ್ಲಿ ರೀಸನ್ ಕೊಡ್ತಾನೆ. ಇದು ಏನಪ್ಪ ದೀಸ್ ಈ ಒಂದು ರೀಸನ್ ಏನಪ್ಪ ಅಂದರೆ ನಿಮಗೇನು ಬರ್ಬೋದು, ಒಂದು 4 ಮಾರ್ಕ್ಸ್ ಕ್ವಶನ್ಗೆ ಬರ್ಬೋದು. ವಾಟ್ ಈಸ್ ದ ರೀಸನ್ ದ ಲೆಫ್ಟ್, ನಿಮಗೆ ಕ್ವಶನನ್ನು ಕೇಳ್ಬೋದು ಏನಂತ, ವಾಟ್ ಆರ್ ದ ರೀಸನ್ ದ ಗೇಮಿಂಗ್ ಹೌಸಸ್ ಫಾರ್ಬಿಡನ್ ಇನ್ ಯುರೋಪಿಯನ್ ಕಂಟ್ರಿ ಅಂತ ಕೇಳಿದರೆ ಇದು ನಿಮ್ಗೆ 4 ಮಾರ್ಕ್ಸಿಗೆ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನೋಡಿಲೆ, ದ ರೀಸನ್ ದೇ ವೇರ್ ಸ್ಟಾರ್ಟ್ ವಾಸ್ ಬಿಕಾಸ್ ದ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಸೊ ಯಾಕೆ ಮೊದಲನೇ ರೀಸನ್ ಏನಪ್ಪ ಅಂದರೆ ಆ ಗೇಮಿಂಗ್ ಹೌಸಸ್ನಿಂದ ಏನಾಗ್ತೈತಪ್ಪ ಅಂದರೆ ಜನರಿಗೆ ಬಹಳ ಹಾನಿ ಆಗ್ತಾ ಇರ್ತದೆ. ಹಾರ್ಮ್ ಅಂದರೆ ಕೆಟ್ಟದಾದಂತಹ ಪರಿಣಾಮವನ್ನು ಬೀರ್ತಾ ಇರ್ತದೆ. ಸೊ ಅ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹಿಸ್ ಲಕ್. ಸೊ ಎಲ್ಲಿ ಗೇಮಿಂಗ್ ಹೌಸ್ಗಳಿರ್ತಾವೋ ಅಲ್ಲಿ ಏನು ಪಡ ಅ ಮ್ಯಾನ್ ಯೂಸ್ ಟು ಕಮ್ ಆ್ಯಂಡ್ ಟ್ರೈ ಹಿಸ್ ಲಕ್. ತನ್ನ ಒಂದು ಲಕ್ಕನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಅಲ್ಲಿ ಪರೀಕ್ಷೆ ಮಾಡಿದ ತಕ್ಷಣ ಅಂತಾನೆ ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್ ಇಟ್. ಸೊ ಆ ಲಕ್, ತನ್ನ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡ್ತಾನೆ, ತನ್ನಲ್ಲಿರುವಂಥ ಎಲ್ಲ ಹಣವನ್ನು ರಿಸ್ಕ್ನಲ್ಲಿ ಇಟ್ಟೋಣ. ಸೊ ರಿಸ್ಕ್ನಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ಆ್ಯಂಡ್ ಹಿ ಲೂಸ್ ಇಟ್, ಅವನೆಲ್ಲವನ್ನು ಕಳ್ಕೊತಾನೆ. ದೆನ್ ಹಿ ವುಡ್ ನಾಟ್ ಇವನ್ risk money that did not belongs to him and lose that too. So sometimes ಏನಾಗ್ತೈತಿ, ತಾನು ಗಳಿಸಿರುವ ಹಣವನ್ನು ಸೋತೋದ್ರ ಜೊತೆಗೇನೆ ಏನು ಮಾಡ್ತಾ ಇರ್ತಾನೆ ಅವನು, ರಿಸ್ಕ್ ಮನಿ ದಟ್ ಡಿಡ್ ನಾಟ್ ಬಿಲಾಂಗ್ಸ್ ಟು ಹಿಮ್, ಅವನಿಗೆ ಸಂಬಂಧಪಟ್ಟಿರೋದು ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಅಂದರೆ ಅವನಿಗೆ ಸಂಬಂಧಪಡದೇ ಇರುವಂಥ ಹಣ. ಅಂದರೆ ಏನು ಮಾಡೋದು, ತನ್ನಲ್ಲಿರೋ ಹಣ ಇರದೇ ಹೋದರೆ ಬೇರೆಯವ್ರ ಹತ್ರ ಸಾಲವನ್ನು ತೆಗೆದುಕೊಂಡು ಅವನೇನು ಮಾಡ್ತಾ ಇರ್ತಾನೆ, ಇಲ್ಲಿ ಗೇಮಿಂಗ್ ಹೌಸ್ಗಳಲ್ಲಿ ಇಸ್ಪೇಟ್ ಆಗಿರ್ಬೋದು, ಬೇರೆ ಬೇರೆ ಆಟವನ್ನು ಆಡ್ತಾ ಇರ್ತಾನೆ. ಅವಾಗ ಏನಾಗ್ತದೆ ನೋಡಲಿ, ಲೂಸ್ ದ ದ್ಯಾಟ್ ಟು. ಸೊ ಆ ಹಣವನ್ನು ಕೂಡ ಏನು ಮಾಡ್ತಾನೆ, ಅವನು ಕಳ್ಕೊತಾನೆ. ಸೊ ದ ಜರ್ಮನ್ಸ್ ಫಾರ್ಬಿಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಜರ್ಮನ್ಸ್ ಫಾರ್ಬಿಡ್ ದೇರ್ ರೂಲ್. ಸೊ ಏನಿಲ್ಲ, ಫಾರ್ಬಿಡ್ ಅಂದರೆ ಬ್ಯಾನ್ ಮಾಡುವುದು, ನಿಷೇಧಿಸುವುದು. ಜರ್ಮನ್ ದೇಶದ ರಾಜರು ಏನು ಮಾಡ್ತಾರೆ, ಈ ಒಂದು ಗೇಮಿಂಗ್ ಹೌಸ್ಗಳು ಏನಾಗ್ತದೆ, ಬಹಳ ಜನರಿಗೆ ಹಾನಿ ಆಗ್ತದೆ ಅನ್ನೋಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಆ ಎಲ್ಲವನ್ನು ಬಂದ್ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ. ಸೊ ದೇ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಈ ಒಂದು ರೀತಿಯಾದ ಏನಪ್ಪ, ಹಣವನ್ನು ಗಳಿಸಬಾರ್ದು ಅಂತ ಆ ಒಂದು
ಯಾವುದು ಗೇಮಿಂಗ್ ಹೌಸ್ಗಳನ್ನು ಬಂದ್ ಮಾಡಿರ್ತಾರೆ. ಬಟ್ ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದಿ ಕಿಂಗ್ ಆಫ್ ಮೊನ್ಯಾಕೋ. ಆದರೆ ಸುತ್ತಮುತ್ತಲಿರುವಂಥ ಎಲ್ಲ ಸಾಮ್ರಾಜ್ಯದಲ್ಲಿ, ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಎಲ್ಲ ಒಂದು ದೇಶದಲ್ಲಿ ಈ ಒಂದು ಈ ಗೇಮಿಂಗ್ ಹೌಸ್ಗಳು ಬ್ಯಾನ್ ಆದರೂ ಕೂಡ ಓನ್ಲಿ ಒನ್ ಕಿಂಗ್ಡಮ್, ಇದೊಂದು ಸಾಮ್ರಾಜ್ಯ, ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಕಿಂಗ್ ಆಫ್ ಮೊನ್ಯಾಕೋ. ಸೊ ಈ ಸಾಮ್ರಾಜ್ಯ ಈ ಕಿಂಗ್ ಆಫ್ ಮೊನ್ಯಾಕೋ ಮೊನ್ಯಾಕೋ ಒಬ್ಬ ರಾಜನನ್ನು ಈ ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಬಟ್ ಹಿ ರಿಮೈನ್ಡ್ ವಿತ್ ದ ಮೊನೋಫೋಲಿ ಆಫ್ ದ ಬಿಸ್ನೆಸ್ ಮ್ಯಾನ್. ಅಂದರೆ ಈ ಒಬ್ಬನೇ ಆ ಒಂದು ಸಾಮ್ರಾಜ್ಯದಲ್ಲಿ, ಆ ಒಂದು ಇಡೀ ಜರ್ಮನಿ ಯುರೋಪ್ ಕಂಟ್ರಿಯಲ್ಲೇ ಈ ಒಬ್ಬ ವ್ಯಕ್ತಿನೇ ಈಸ್ ಅ ಮೊನೋಫೋಲಿ. ಅಂದರೆ ಒಬ್ಬನೇ ವ್ಯಕ್ತಿ. ಮೊನೋಫೋಲಿ ಅಂದರೆ ಒಬ್ಬನೇ ಏನು ಮಾಡ್ತಿರ್ತಾನೆ, ಈ ರನ್ ಹಿಸ್ ಬಿಸ್ನೆಸ್. ಆ ಬಿಸ್ನೆಸ್ ಯಾವುದು? ಗೇಮಿಂಗ್ ಹೌಸ್ ಬಿಸ್ನೆಸ್ಗಳನ್ನು ಏನು ಮಾಡ್ತಾ ಇರ್ತಾನೆ, ರನ್ ಮಾಡ್ತಾ ಇರ್ತಾನೆ, ನಡೆಸ್ತಾ ಇರ್ತಾನೆ. ಯಾಕಂದರೆ ದೀಸ್ ಗೇಮಿಂಗ್ ಹೌಸಸ್ ಆರ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಟು ದ್ಯಾಟ್ ಕಿಂಗ್ಡಮ್. ರಾಜ ಯಾಕೆ ಈ ಒಂದು ಗೇಮಿಂಗ್ ಹೌಸ್ಗಳನ್ನು ಬ್ಯಾನ್ ಮಾಡಿದಲ್ಲಪ್ಪ ಅಂತಂದರೆ, ಆ ಗೇಮಿಂಗ್ ಹೌಸ್ಗಳಿಂದನೇ ಲಕ್ಷಾಂತರ ರೂಪಾಯಿಗಳೇನಾಗ್ತಿರ್ತೈತಿ, ಟ್ಯಾಕ್ಸ್ ಕಲೆಕ್ಟ್ ಆಗ್ತಿರ್ತೈತಿ. ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಿರ್ತಾನೆ, ರಾಜ ಈ ಗೇಮಿಂಗ್ ಹೌಸ್ಗಳನ್ನು ಬ್ಯಾನ್ ಮಾಡ್ತಿರಲ್ಲ. ಸೊ ಬ್ಯಾನ್ ಮಾಡಲಿಕ್ಕೆ ಆಗಿರಲ್ಲ. ಸೊ ಮುಂದೆ ಏನು ಹೇಳ್ತಾನೆ ಅವನು, so now everyone wants to gamble goes to Monaco. Whether they win or lose, the king gains by it. You can't earn a stone palaces by honest labor. As the proverb says, the kinglet of Monaco knows it is a dirty business. But what is he to do? He has to live. And to draw a revenue from a drink and from tobacco is also not a nice thing. So he lives and reigns and rakes in the money and hold his court with all the ceremony of the real king. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಈ ಮುಂದುವರೆದು ಇಲ್ಲಿ ಆತರ್ ಹೇಳ್ತಾನೆ, ಯಾರು ಲಿಯೋ ಟಾಲ್ಸ್ಟಾಯ್ ಅವ್ರಿಗೂ ಹೇಳ್ತಾರೆ ಏನಂತ, ಯಾರ್ಯಾರಿಗೆ ಗ್ಯಾಮ್ಲಿಂಗನ್ನು, ಯಾರ್ಯಾರು ಇಸ್ಪೆಟನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇರ್ತಾರ ಅವರೆಲ್ಲ ಬರ್ತಾಯಿದ್ರು, ಎಲ್ಲರೂ ಏನು ಮಾಡ್ತಾಯಿದ್ರು, ದೇ ವೆಂಟ್ ಟು ಮೊನ್ಯಾಕೋ ಕಿಂಗ್ಡಮ್. ಸೊ ಎಲ್ಲ ಜನ ಏನು ಮಾಡ್ತಿರ್ತಾರೆ, ಮೊನ್ಯಾಕೋ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಸೊ ನಾವ್ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನ್ಯಾಕೋ. ಇದರ ಅರ್ಥ ಏನಪ್ಪ, ಯಾರ್ಯಾರು ಆಟ ಆಡ್ಬೇಕಂತಿರ್ತಾರ, ಯಾರ್ಯಾರು ಗ್ಯಾಮ್ಲಿಂಗನ್ನು ಆಡ್ತಿರ್ತಾರ ಅವರೆಲ್ಲ ಮೊನ್ಯಾಕೋ ಕಿಂಗ್ಡಮ್ಗೆ ಹೋಗ್ತಾ ಇರ್ತಾರೆ. ವೆದರ್ ದೇ ವಿನ್ ಆರ್ ಲೂಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಬಂದಂಥ ಜನ ದ ವಿನ್ ಆರ್ ಲೂಸ್, ಅವರು ಗೆಲ್ಲಿ ಸೋಲಿ, ದ ಕಿಂಗ್ಸ್ ಗೇನ್ ಬಾಯ್ಸ್ ಇಟ್. ಆದರೆ ಗೇಮ್ಸ್ ಅಂದ್ರೆ ಇಲ್ಲಿ ಗಳಿಸುವುದು. ಆದರೆ ರಾಜ ಇದರಿಂದ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ತಾ ಇರ್ತಾನೆ. ಇಲ್ಲಿ ಒಂದು ಪ್ರೊವರ್ಬ್ ಅನ್ನು ಹೇಳ್ತಾರೆ ಏನಂತ, ಯು ಕಾಂಟ್ ಅರ್ನ್ ಅ ಸ್ಟೋನ್ ಪ್ಯಾಲೇಸಸ್ ಬೈ ದ ಹಾನೆಸ್ಟ್ ಲೇಬರ್ಸ್ ಆಸ್ ದ ಪ್ರೊವರ್ಬ್ ಸೇಸ್. ಪ್ರೊವರ್ಬನ್ನು ಒಂದು ಪ್ರೊವರ್ಬ್ ಕೊಟ್ಟಿದ್ದಾರೆ ಇಲ್ಲಿ, ಯು ಕಾಂಟ್ ಅರ್ನ್ ಅ ಸ್ಟೋನ್ ಪ್ಯಾಲೇಸಸ್ ಬೈ ದ ಹಾನೆಸ್ಟ್ ಲೇಬರ್. ಅಂದರೆ ನೀನು ನಿಷ್ಠಾವಂತನಾಗಿದ್ದರೆ ನೀವೊಂದು ಏನಪ್ಪ, ಒಂದು ಅರಮನೆಯನ್ನು ಕೂಡ, ಕಲ್ಲಿನ ಅರಮನೆಯನ್ನು ಕೂಡ ಕಟ್ಟಲಿಕ್ಕೆ ಆಗಲ್ಲ. ಪ್ರಾಮಾಣಿಕನಾಗಿದ್ದರೆ ಏನನ್ನು ಈ ಜಗತ್ತಿನಲ್ಲಿ ಏನನ್ನೂ ಕೂಡ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಈ ಒಂದು ಪ್ರೊವರ್ಬ್ನ ಒಂದು ಉದ್ದೇಶ, ಒಂದು ಪ್ರೊವರ್ಬ್ನ ಒಂದು ಏನಪ್ಪ, ಒಂದು ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್, ಬಟ್ ವಾಟ್ ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ ನೋಸ್ ಇಟ್ಸ್ ಅ ಡರ್ಟಿ ಬಿಸ್ನೆಸ್. ಆ ರಾಜನಿಗೂ ಗೊತ್ತು ಏನಪ್ಪ, ದೀಸ್ ಗೇಮಿಂಗ್ ಹೌಸಸ್ ಆಗಿರ್ಬೋದು, ಇದೆಲ್ಲ ಇಟ್ಸ್ ಅ ಡರ್ಟಿ ಬಿಸ್ನೆಸ್, ಕೆಟ್ಟದಾದಂತಹ ಒಂದು ಬಿಸ್ನೆಸ್ ಅಂತ ಗೊತ್ತು. ಆದರೆ ಏನು ಮಾಡಬೇಕು, ಬಟ್ ವಾಟ್ ಈಸ್ ಹಿ ಟು ಡೂ, ಆದರೆ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಹ್ಯಾಸ್ ಟು ಲಿವ್, ಅವನು ಏನು ಮಾಡಬೇಕು, ಸರ್ವೈವಲ್ ಆಗಬೇಕಿತ್ತು. ಅದ್ರ ಜೊತೆಗೆ ಈ ಹ್ಯಾಸ್ ಟು ರನ್ ಈಸ್ ಎಂಪೈರ್. ಸೊ ಒಂದು ಸಾಮ್ರಾಜ್ಯವನ್ನು ನಡೆಸಬೇಕಾಗ್ತಿತ್ತು. ಆ್ಯಂಡ್ ಟು ಡ್ರಾ ಅ ರೆವೆನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಅ ಟೊಬ್ಯಾಕೋ ಈಸ್ ನಾಟ್ ಅ ನೈಸ್ ಥಿಂಗ್ಸ್. ಹಿ ನೋ ದ್ಯಾಟ್ ಡ್ರಾ ರೆವೆನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಟೊಬ್ಯಾಕೋ ಈಸ್ ನಾಟ್ ಅ ನೈಸ್ ಥಿಂಗ್. ಅಂದರೆ ಏನಪ್ಪ, ರೆವಿನ್ಯೂವನ್ನು, ಈ ಆದಾಯ ಏನಪ್ಪ, ಸಾರಾಯಿಯಿಂದ ಆಗಿರ್ಬೋದು, ಏನೋ ಟೊಬ್ಯಾಕೋಯಿಂದ ಆಗಿರ್ಬೋದು, ಇದರಿಂದ ಬಂದಂಥ ಆದಾಯ ಏನೋ ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ದಿಸ್ ಈಸ್ ನಾಟ್ ಅ ನೈಸ್ ಥಿಂಗ್ಸ್, ಇದು ಒಳ್ಳೆ ವಿಚಾರ ಅಲ್ಲ ಅಂತ ರಾಜನಿಗೆ ಗೊತ್ತು. ಆದರೂ ಕೂಡ ಏನು ಮಾಡಿದಾನ, ಸೊ ಏನು ಮಾಡಬೇಕು, ಅನಿವಾರ್ಯವಾಗಿ, ಸೊ ಹಿ ಲೀವ್ಸ್ ಆ್ಯಂಡ್ ರೈನ್ಸ್, ಅವನೇನು ಮಾಡಬೇಕು, ಬಾಳಬೇಕು, ಮತ್ತೆ ಸರ್ವೈವಲ್ ಆಗಬೇಕು. ರೇನ್ಸ್ ಅಂದರೆ ಸಾಮ್ರಾಜ್ಯವನ್ನು ನಡೆಸಬೇಕಾಗ್ತಿತ್ತು. ಆ್ಯಂಡ್ ರೇಕ್ಸ್ ಇನ್ ಆಲ್ ದ ಮೆನಿ, ಏನೋ ಎಲ್ಲ ರೇಕ್ಸ್ ಅಂದರೆ ಏನಪ್ಪ, ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲರಿಗೂ ಏನು ಮಾಡಬೇಕು, ಅವನು ಹಣವನ್ನು ಕೊಡಬೇಕಾಗ್ತಿತ್ತು. ಸ್ಯಾಲ್ರಿ ರೂಪದಲ್ಲಿ, ಏನೋ ಒಂದು ವೇತನದ ರೂಪದಲ್ಲಿ ಕೊಡಬೇಕಾಗ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಈ ಒಂದು ಟ್ಯಾಕ್ಸ್ಗಳನ್ನು ಹಾಕ್ತಾ ಇರ್ತಾನೆ. ಆ್ಯಂಡ್ ಹೋಲ್ಡ್ಸ್ ಈಸ್ ಕೋರ್ಟ್ ವಿತ್ ಆಲ್ ದ ಸೆರೆಮನಿ ಆಫ್ ದ ರಿಯಲ್ ಕಿಂಗ್. ಸೊ ಇದರ ಜೊತೆಗೇ ಈ ಒಂದು ಏನೋ ಕೋರ್ಟ್ ಅಂದ್ರೆ ಇಲ್ಲಿ ಈ ಅವನೊಂದು ಸಾಮ್ರಾಜ್ಯವನ್ನು ಏನು, ಆ ಒಂದು ಸಾಮ್ರಾಜ್ಯ, ಒಂದು ಸಭೆಯಲ್ಲಿ ಇರುವಂಥ ಸ್ಥಳ ಏನದಲ್ಲ, ಆ ಒಂದು ಕೋರ್ಟನ್ನು ಏನಂತ
ಸೆರೆಮನಿ ಆಫ್ ದ ರಿಯಲ್ ಕಿಂಗ್, ಎಲ್ಲ ವಿವಿಧ ರೀತಿಯಾದಂತಹ ವಜ್ರ ವೈಡೂರ್ಯ ಎಲ್ಲವನ್ನು ತುಂಬ್ಕೋಬೇಕು. ಯಾವ ಬೇರೆ ಒಂದು ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಏನು ವೈಭವದಿಂದ ಕೂಡಿರ್ತದೆಯೋ ಅದೇ ರೀತಿ ಇವನ ಒಂದು ಸಾಮ್ರಾಜ್ಯನೂ ಕೂಡ ಏನು ಮಾಡ್ಬೇಕು, ವೈಭವದಿಂದ ಕೂಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾನೆ, ಈ ಫುಟ್ ಟ್ಯಾಕ್ಸ್ ಆನ್ ಗೇಮಿಂಗ್ ಹೌಸಸ್. ಅದನ್ನೇ ಅಂತಾರೆ ಅವ್ನು ಇಂಪಾರ್ಟೆಂಟ್ ಹೇಳ್ತಾನೆ, ಸ್ಪೆಷಲ್ ರೆವೆನ್ಯೂಸ್ ಕಮ್ ಫ್ರಮ್ ಗೇಮಿಂಗ್ ಹೌಸಸ್ ಅಂತ ಹೇಳ್ತಾ ಇರ್ತಾನೆ. ಗೇಮಿಂಗ್ ಹೌಸ್ಗಳಲ್ಲಿ ಮೇಲೆ ಏನು ಬರ್ತಾನೆ, ಹೆಚ್ಚು ಸ್ಪೆಷಲ್ ಆದಂತಹ ಹೆಚ್ಚು ಏನು ರೆವೆನ್ಯೂವನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಇದಿಷ್ಟು ಏನಪ್ಪ ಅಂದರೆ ಗೇಮಿಂಗ್ ಹೌಸ್ಗಳಾಗಿರ್ಬೋದು ಅಲ್ಲಿ ಮತ್ತು ಆ ಮೊನ್ಯಾಕೋ ಸಾಮ್ರಾಜ್ಯದಲ್ಲಿ ಯಾವ್ಯಾವ ರೀತಿಯಾದಂತಹ ಗೇಮಿಂಗ್ ಹೌಸ್ಗಳನ್ನು ಇಟ್ಕೊಂಡಿರ್ತಾನೆ ಅನ್ನೋದನ್ನು ನಾವು ಈ ಒಂದು ತರಗತಿ ಒಳಗೆ ನೋಡಿದ್ವಿ. ಇನ್ನು ಮುಂದಿನ ತರಗತಿ ಒಳಗೆ ಏನಾಗುತ್ತೆ ಅನ್ನೋದನ್ನು ವಿ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.